ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಪದ್ಯ ಭಾಗ ನೋಡೋಣ. ಮಳೆ ಅಂತ. ಇದನ್ನು ಮೊದಲನೇದಾಗಿ ಓದ್ಕೊಳ್ಳೋಣ ಮಕ್ಕಳ. ಈ ಪದ್ಯದಲ್ಲಿ ಏನೇನಿದೆ ಅಂತ ಓದೋಣ. ಫಸ್ಟು, ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಇದನ್ನು ಬರೆದಿರೋಂಥವ್ರು ಯಾರು ಮಕ್ಕಳ? ಪಳಕಳ ಸೀತಾರಾಮ ಭಟ್ಟರು. ಇದನ್ನು ಬರೆದಿರೋ ಅಂಥ ಕವಿಗಳು. ಇದ್ರದ್ದು ಮಾರಲ್ ಸೈನ್ಸ್ ಏನು ಹೇಳುತ್ತೆ? ಅಂತರ್ಜಲ ರಕ್ಷಿಸಲು ಜೀವಕುಲ ಉಳಿಸುವುದು. ಅಂತರ್ಜಲ ಸಂರಕ್ಷಿಸು, ಜೀವಕುಲ ಉಳಿಸು. ಮಕ್ಕಳ, ಇವಾಗ ಈ ಪದ್ಯದ ಪದಗಳ ಅರ್ಥನ ನೋಡೋಣ. ಕಡಲು ಅಂದರೆ ಸಮುದ್ರ, ಅಡ್ಡ ಅಂದರೆ ತಡೆ, ಬೆಳಗು ಅಂದರೆ ಪ್ರಕಾಶಿಸು, ಕವಿಯಿತು ಅಂದರೆ ಆವರಿಸಿತು, ನೆಲ ಅಂದರೆ ಭೂಮಿ, ಜಗ ಅಂದರೆ ಲೋಕ, ಸುರಿ ಅಂದರೆ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತಣಿದು ಅಂದರೆ ತಂಪಾಗಿ. ಈಗ ಇದೇ ಪದ್ಯದ ಟಿಪ್ಪಣಿ ನೋಡೋಣ ಮಕ್ಕಳ. ಮಿಂಚು. ಮಿಂಚು ಅಂದ್ರೇನು? ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ. ಘಳಿಗೆ ಅಂದರೆ 24 ನಿಮಿಷಗಳ ಅವಧಿ. ಮಕ್ಕಳ, ಈಗ ಮಳೆ ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಬಿಸಿಲ ಝಳಕ್ಕೆ ನೀರು ಏನಾಯಿತು? ಉತ್ತರ, ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಇದು ಎರಡನೇ ಪ್ರಶ್ನೆ ಮಕ್ಕಳ. ಅದಕ್ಕೆ ಉತ್ತರ, ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆಯು ತುಂಬಿ ಹರಿಯಿತು. ಇಲ್ಲಿ ಜಾಗ ಸಾಕಾಗಿಲ್ಲ ಅಂತ ಕೆಳಗಡೆ ಬರ್ದೀನಿ ಮಕ್ಕಳ, ನೋಡ್ಕೊಂಡು ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆ, ಮೋಡ ಯಾವಾಗ ಭಾರವಾಯಿತು? ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿ ತಣಿದು ಭಾರವಾಯಿತು. ಸೆಕೆಂಡ್ ಮೇನ್ ನೋಡಿ ಮಕ್ಕಳ. ಈಗ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಏನು ಕೊಟ್ಟಿದ್ದಾರೆ ಬ್ರಾಕೆಟ್ಸಲ್ಲಿ? ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಈ ಪದಗಳು ಇಲ್ಲಿರೋಂಥ ಬಿಟ್ಟ ಸ್ಥಳ ತುಂಬಬೇಕಾಗಿರೋಂಥ ಪದಗಳು. ಮೊದಲನೇದಾಗಿ, ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಯಾವುದು? ಮುತ್ತಿನಂಥ ಮಳೆಯ, ಇಲ್ಲಿ ಮಳೆಯ ಅಂತ ಬರ್ಕೋಬೇಕು. ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಇಲ್ಲಿದೆ ನೋಡಿ ಮಕ್ಕಳ, ಗುಡ್ಡ ಬೆಟ್ಟ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಮೂರನೇದು, ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಏನು ಕವಿಯಿತು? ಎಸ್, ಮೋಡ ಕವಿಯಿತು. ಗಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಏನು ತಗುಲಿತು ಮಕ್ಕಳ? ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಅಲ್ವಾ? ನೆಕ್ಸ್ಟು ಮೂರನೇ ಹೆಡ್ಡಿಂಗ್ ನೋಡಿ. ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ. ಎಲ್ಲ ಸಾಲುಗಳು ಸಹ ನಿಮಗೆ ಪದ್ಯದಲ್ಲೇ ಸಿಗುತ್ತೆ ಮಕ್ಕಳ. ಇಲ್ಲೇ ಇದೆ ನೋಡಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು.
ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಅದನ್ನೇ ನಾವಿಲ್ಲಿ ಬರೆದಿರೋವಂಥದ್ದು. ನೆಕ್ಸ್ಟ್ ಮೇನು, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಇಲ್ಲೊಂದಷ್ಟು ಪದಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಇದಕ್ಕೆ ರಿಲೇಟೆಡ್ ಅಂತ ಅನಿಸೋದಿಲ್ಲ, ಯಾವುದು ಈ ಗುಂಪಲ್ಲಿ ಬರೋದಿಲ್ಲ, ಅದನ್ನು ನಾವು ಸಪ್ರೇಟ್ ಮಾಡಿ ಇಲ್ಲಿ ಬರೀಬೇಕು ಮಕ್ಕಳ. ಖಾಲಿ ಬಿಟ್ಟಿರೋಂಥ ಸ್ಥಳದಲ್ಲಿ ಬರೀಬೇಕು. ಮೊದಲನೇದು ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇವೆಲ್ಲ ಏನಾಗುತ್ತೆ, ಕೆರೆ, ಕಟ್ಟೆ, ಸಮುದ್ರ ಎಲ್ಲ ಭೂಮಿ ಮೇಲೆ ಇರುವಂಥದ್ದು. ಸೂರ್ಯ ಎಲ್ಲಿರ್ತಾನೆ? ಕರೆಕ್ಟ್, ಸೂರ್ಯ ಆಕಾಶದಲ್ಲಿರೋದ್ರಿಂದ ಸೂರ್ಯ ಗುಂಪಿಗೆ ಸೇರೋದಿಲ್ಲ. ನೆಕ್ಸ್ಟ್ ಒನ್, ಮಿಂಚು, ಭೂಮಿ, ಮಳೆ, ಗುಡುಗು. ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ? ಎಸ್, ಇಟ್ ಇಸ್ ಭೂಮಿ. ಯಾಕಂದರೆ ಮಿಂಚು, ಮಳೆ, ಗುಡುಗು ಎಲ್ಲನೂ ಆಕಾಶದಲ್ಲಿ ಬರುತ್ತೆ. ಆದರೆ ಇದು ಭೂಮಿ ಮಾತ್ರ ಸಪ್ರೇಟ್ ವರ್ಡ್ ಅದು. ಹಾಗಾಗಿ ಇದನ್ನು ಸಪ್ರೇಟಾಗಿ ಗುಂಪಿಗೆ ಸೇರದ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಸರೋವರ ಅಂತಂದರೆ ಇದು ನೀರಿರ್ತಕ್ಕಂಥ ದೊಡ್ಡ ಜಾಗ. ಪರ್ವತ, ಬೆಟ್ಟ, ಗುಡ್ಡ ಎಲ್ಲ ಭೂಮಿ ಇರುವಂಥ ಜಾಗ. ಹಾಗಾಗಿ ಸರೋವರನ ಸಪ್ರೇಟ್ ಮಾಡಿ ಗುಂಪಿಗೆ ಸೇರದ ಪದ ಅಂತ ಬರ್ಕೋಬೇಕು. ನೊಗ, ಕುಂಟೆ, ನೇಗಿಲು, ಮಂಚ. ನೊಗ, ಕುಂಟೆ, ನೇಗಿಲು ನಾವು ಯಾವುದಕ್ಕೆ ಬಳಸ್ತೀವಿ ಮಕ್ಕಳ? ವ್ಯವಸಾಯಕ್ಕಂತ ಬಳಸ್ತೀವಿ. ಮಂಚ ಗುಂಪಿಗೆ ಸೇರದ ಪದ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಪದ ಅಂದರೆ ಅರ್ಥ ಒಂದೇ ಬರುತ್ತೆ ಮಕ್ಕಳ, ಬೇರೆ ಬೇರೆ ವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಕಾಡು ಅಂದರೆ ಅರಣ್ಯ ಅಂತಲೂ ಕರಿತೀವಿ, ಕಾನನ ಅಂತಲೂ ಕರಿತೀವಿ, ವನ ಅಂತಲೂ ಕರಿತೀವಿ ಅಲ್ವಾ. ಸೂರ್ಯನಿಗೆ ಬೇರೆ ಬೇರೆ ಇರೋವಂಥ ಹೆಸರುಗಳು ನೋಡೋಣ. ರವಿ, ಆದಿತ್ಯ, ಭಾಸ್ಕರ. ಭೂಮಿಗೆ ಬೇರೆ ಬೇರೆ ಪದ ಅಂದರೆ ಪೃಥ್ವಿ, ಇಳೆ ಮತ್ತು ಧರಣಿ ಅಲ್ವಾ. ಈಗ ಭಾಷಾ ಚಟುವಟಿಕೆ ನೋಡೋಣ ಮಕ್ಕಳ. ಇದರಲ್ಲಿ ಮೊದಲನೇ ಹೆಡ್ಡಿಂಗ್ ಬಂದು ಅಕ್ಷರ ಬಳಸಿ ಪದ ರಚಿಸು, ತಿರುಗಿಸಿ ಓದಿ ಆನಂದಿಸಿ. ಇಲ್ಲಿ ಅಕ್ಷರಗಳನ್ನ ಕೊಟ್ಟಿರ್ತಾರೆ, ನಾವು ಅದನ್ನು ಪದ ಮಾಡಿ ಬರೀಬೇಕು. ವಿ ಕ ಟ ವಿ ಅಂದರೆ ಏನಾಗುತ್ತೆ? ವಿಕಟ ಕವಿ. ಉದಾಹರಣೆಗೆ ಅವರೇ ಕೊಟ್ಟಿದ್ದಾರೆ, ವಿಕಟ ಕವಿ. ಇದು ಮೊದಲನೇದಾಗಿ ಕ ನ ಅಂದರೆ ನಾವು ಇದನ್ನು ಪದ ರಚಿಸಿದಾಗ ಏನಾಗುತ್ತೆ? ಕ ನ ಕ, ಕನಕ. ಇಲ್ಲಿ ಸೆಕೆಂಡ್ ಒನ್ ಮ ನ ನ, ನಾವು ಪದ ರಚಿಸಿದಾಗ ಏನಾಗುತ್ತದು? ನಮನ. ಮೂರನೇದು ರ ಸು ರ, ನಾವು ಅದನ್ನು ಏನು ಮಾಡಬೇಕು? ಸುರ ಅಂತ ಪದ ರಚನೆ ಮಾಡಬೇಕು. ಜೀವ ವ ನ, ಇದೇನಂತ ರಚಿಸಬೇಕು? ನವ ಜೀವನ. ಐದನೇದು ದ್ರ ಮ ನ ಸಿ ದ್ರ ಅಂದರೆ ಮದ್ರಾಸಿನ ಸಿದ್ರಾಮ ಅಂತ ಪದ ರಚಿಸಿದ್ದೀವಿ ಮಕ್ಕಳ. ಇಲ್ಲಿ ಪದಬಂಧ ಅಂತ ಕೊಟ್ಟಿದ್ದಾರೆ. ಹೆಡ್ಡಿಂಗ್ ನೋಡೋಣ. ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಇದನ್ನು ಎಡದಿಂದ ಬಲಕ್ಕೆ ಅಂದರೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಬಲಗಡೆಗೆ ಮುಗಿಸುವಂಥದ್ದು. 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. ಇದನ್ನು 3 ಅಕ್ಷರದಲ್ಲಿ ನಾವು ಬರೀಬೇಕು. ಪಾಠ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ವಲ್ಲ ಮಕ್ಕಳ, ಟಿಪ್ಪಣಿನಲ್ಲಿದೆ ಇದು. ಗಳಿಗೆ. ಎರಡನೇದು ಜೀವರಾಶಿ ನೆಲೆಸಿರುವ ಪ್ರಪಂಚ. ಇದನ್ನು 3 ಅಕ್ಷರಗಳಲ್ಲಿ ಬರೀಬೇಕು. ಏನಿದು? ಜಗತ್ತು. ಜಗತ್ತು ಎಡದಿಂದ ಬಲಕ್ಕೆ ರಚಿಸಿದ್ದೀವಿ. ಮೂರನೇದಾಗಿ ಕೆರೆ ಜೊತೆಯಲ್ಲಿರುವ ಜೋಡಿ ಪದ 2 ಅಕ್ಷರದಲ್ಲಿ ಮುಗಿಸ್ಬೇಕು. ಏನಂತ ಕರಿತೀವಿ? ಕೆರೆ ಕಟ್ಟೆ. ಇಲ್ಲಿ ಬರೆದಿದೆ ಮಕ್ಕಳ, ಕೆರೆ ಕಟ್ಟೆ. ನಾಲ್ಕನೇದು ನಾವು ನಿಂತಿರುವ ಸ್ಥಳ 2 ಅಕ್ಷರದಲ್ಲಿ ಮುಗಿಸ್ಬೇಕು. ಇದನ್ನು ಏನು ಬರುತ್ತೆ? ನಾವು ನಿಂತಿರೋದು ಯಾವುದ್ರ ಮೇಲೆ ನಿಂತಿದ್ದೀವಿ? ನೆಲ ಅಲ್ವಾ. ನೆಕ್ಸ್ಟು ಬೇಸಿಗೆ ಕಾಲದ ಪ್ರಭಾವವಿದು 3 ಅಕ್ಷರದಲ್ಲಿ ಮುಗಿಸ್ಬೇಕು.
ಏನು ಬೇಸಿಗೆ ಕಾಲದ ಪ್ರಭಾವ ಅಂತಂದರೆ ಬಿಸಿಲು. ಬೇಸಿಗೆಯಲ್ಲಿ ಏನಿರುತ್ತೆ? ಬಿಸಿಲು, ಬಿಸಿಲು. ನೆಕ್ಸ್ಟ್ 7th ಒನ್, ಮೋಡ ಕರಗಿ ಬೀಳುವುದು. 2 ಅಕ್ಷರದಲ್ಲಿ ಮುಗಿಸ್ಬೇಕು. ಏನು ಬೀಳುತ್ತೆ ಮೋಡ ಕರಗಿದಾಗ? ಮಳೆ ಅಲ್ವಾ? ಮೇಲೆ ನೋಡಿದಾಗ ಕಾಣುವುದು. 3 ಅಕ್ಷರದಲ್ಲಿ ಮುಗಿಸ್ಬೇಕು. ಏನು ಕಾಣಿಸುತ್ತೆ? ಆಕಾಶ. ಆಕಾಶಕ್ಕೆ ಇನ್ನೊಂದು ಹೆಸರು ಮುಗಿಲು ಅಲ್ವಾ? ಈ ಸಮಯ ಮುತ್ತಿನಂಥದ್ದು. ಇದನ್ನು 2 ಅಕ್ಷರದಲ್ಲಿ ಮುಗಿಸ್ಬೇಕು. ಈ ಸಮಯ ಮುತ್ತಿನಂಥದ್ದು ಅಂದರೆ ಹೊತ್ತು ಅಲ್ವಾ? ಈಗ ಮೇಲಿನಿಂದ ಕೆಳಕ್ಕೆ ಅಕ್ಷರಗಳನ್ನ ತುಂಬೋದು ಮಕ್ಕಳ. ಗಟ್ಟಿಯಾದ ಪದಾರ್ಥ ಇದು. ಅದನ್ನೇನು ಮಾಡಬೇಕು? 2 ಅಕ್ಷರದಲ್ಲಿ ಮುಗಿಸ್ಬೇಕು. ಏನು ಗಟ್ಟಿಯಾದ ಪದಾರ್ಥ? ಘನ, ಘನ ಅಲ್ವಾ? ಗಟ್ಟಿಯಾದ ಪದಾರ್ಥ. 2ನೇದು, ನೀರಿಗೆ ಮತ್ತೊಂದು ಹೆಸರು. ಏನಂತೀವಿ ನೀರಿಗೆ ಮತ್ತೊಂದು ಹೆಸರು? ಜಲ. ನೋಡಿ ಇಲ್ಲಿ, ಜಲ, ಜಲ ಅಲ್ವಾ? ನೆಕ್ಸ್ಟು 3ನೇದು, ಇದರೊಳಗಿರುವುದು ಉಪ್ಪಿನ ನೀರು. ಎಷ್ಟು ಅಕ್ಷರದಲ್ಲಿ? 3 ಅಕ್ಷರದಲ್ಲಿ. 3 ಅಕ್ಷರದಲ್ಲಿ ಬರೆಯುವಂಥದ್ದು ಮಕ್ಕಳ. ಕಡಲು. ಏನು ಮಕ್ಕಳ? ಕಡಲು. ನೆಕ್ಸ್ಟು, ಭೂಮಿಗೆ ಇರುವ ಇನ್ನೊಂದು ಹೆಸರು. ಅದನ್ನು 2 ಅಕ್ಷರದಲ್ಲಿ ಮುಗಿಸ್ಬೇಕು. ಭೂಮಿಗೆ ಇರುವಂಥ ಇನ್ನೊಂದು ಹೆಸರು ಏನು? ಇಳೆ. ನಾವು ಸಮಾನಾರ್ಥಕ ಪದ ಬರಿತೀವಲ್ಲ ಮಕ್ಕಳ, ಅದರಲ್ಲೇ ಇರುತ್ತೆ ಎಲ್ಲನೂ. ಮಲ್ಲಿಗೆಯ ಬಣ್ಣ. 2 ಅಕ್ಷರದಲ್ಲಿ ಮುಗಿಸ್ಬೇಕು. ಮಲ್ಲಿಗೆ ಬಣ್ಣ ಯಾವುದು ಮಕ್ಕಳ? ಮಲ್ಲಿಗೆಯ ಬಣ್ಣ ಬಿಳಿ. ಇದು ಮಕ್ಕಳ ಬಿಳಿ. ನೆಕ್ಸ್ಟ್ ಅನ್ನು, ವಾಸ ಮಾಡಲು ಇದು ಬೇಕು. ಎಷ್ಟು ಅಕ್ಷರ? 2 ಅಕ್ಷರದಲ್ಲಿ ಬರಿಬೇಕು. ಏನು ಬೇಕು ವಾಸ ಮಾಡೋದಕ್ಕೆ? ಮನೆ, ಮನೆ. ಕಪ್ಪೆ ಚಿಪ್ಪಿನಲ್ಲಿ ಇರುವುದು. 2 ಅಕ್ಷರದಲ್ಲಿ ಮುಗಿಸ್ಬೇಕು. ಏನಿರುತ್ತೆ ಕಪ್ಪೆ ಚಿಪ್ಪಿನಲ್ಲಿ ಮಕ್ಕಳ? ಮುತ್ತು. ನೋಡಿ, ಇದು ಮುತ್ತು ಅಲ್ವಾ? ಅರ್ಥ ಆಯ್ತಾ ಮಕ್ಕಳ ನಿಮಗೆ ಪದಬಂಧ ಹೆಂಗೆ ರಚಿಸಬೇಕು ಅಂತ? 1-2 ಸಲ ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೇನು, ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್. ಸುರಿಯಿತು, ಹರಿಯಿತು ಅಂತ ಕೊಟ್ಟಿದ್ದಾರೆ. ನಾವು ಹೆಂಗೆ ಬರಿಬೇಕು? ತಗುಲಿತು, ಅದಕ್ಕೆ ತೊಡಗಿತು. ಕವಿಯಿತು, ಅದಕ್ಕೆ ಗುಡುಗಿತ್ತು ಅಂತ ಬರಿಬೇಕು. ಅಡ್ಡವಾಯಿತು, ನಾವು ಮೇಲಕ್ಕೇರಿತು ಅಂತ ಬರೆದಿದ್ದೀವಿ ಮಕ್ಕಳ. ನೆಕ್ಸ್ಟು, ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಜೋಡು ನುಡಿ ಅಂತಂದರೆ ಬೆಟ್ಟ ಗುಡ್ಡ. ಅವ್ರೇನು ಕೊಟ್ಟಿದ್ದಾರೆ? ಮಾದರಿ ಬೆಟ್ಟ ಅಂತ ಅವ್ರು ಕೊಟ್ಟಿರ್ತಾರೆ. ಬೆಟ್ಟ ಗುಡ್ಡ ಅಂದ್ಬಿಟ್ಟು ನಾವು ಬರ್ಕೋಬೇಕು. ಕೆರೆ. ಕೆರೆ ಅಂದರೆ ಕೆರೆ ತೊರೆ. ಆಡು ಭಾಷೆಯಲ್ಲಿ ನಾವು ಮಾತಾಡ್ಬೇಕಾದ್ರೆ ಕೆರೆ ತೊರೆ ಹತ್ರ ಹೋಗೆಲ್ಲ ನೋಡ್ರಪ್ಪ ಹುಡುಕಿ ಅಂತ ಹೇಳ್ತೀವಲ್ವಾ, ಆ ರೀತಿ. ಗುಡುಗು. ಗುಡುಗು ಸಿಡಿಲು. ಕಸ ಅಂದರೆ ಕಸ ಕಡ್ಡಿ. ಮುತ್ತು. ಮುತ್ತು ರತ್ನ ಅಂತ ನಾವು ಆಡು ಭಾಷೆಯಲ್ಲಿ ಏನು ಬಳಸ್ತೀವಿ ಅದು ಜೋಡಿ ನುಡಿಗಳು. ನೆಕ್ಸ್ಟು, ಬಳಕೆಯ ಚಟುವಟಿಕೆ. ಏನು ಕೊಟ್ಟಿದ್ದಾರೆ? ಚಿತ್ರ ಗಮನಿಸು, ಕೊಟ್ಟಿರುವ ಪದ ಬಳಸಿ ಕವನ ರಚಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲೇನೇನು ಕೊಟ್ಟಿದ್ದಾರೆ? ಕವಿಯಿತು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು, ತುಂಬಿತು. ನಾವಿದಿಷ್ಟು ಬಳಕೆ ಮಾಡಿಕೊಂಡು ಒಂದು ಕವನನ ಬರಿಬೇಕು ಮಕ್ಕಳ. ನೋಡಿ ಇಲ್ಲಿ, ಮೋಡ ಕವಿಯಿತು, ಮಳೆ ಬಂದಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ನಾನು ಈ ಥರ ಕವನ ಮಾಡಿದ್ದೀನಿ. ನಿಮಗೆ ಬೇರೆ ಥರ ಐಡಿಯಾ ಇದ್ದರೆ ನೀವು ಬೇರೆ ಥರ ಬರಿಬೋದು ಮಕ್ಕಳ. ಇದು ನಾವು ಬರೀ ಓದೋದಕ್ಕೆ ಮಕ್ಕಳ. ಸೆಕೆಂಡ್ ಮೇನ್ ಇದು. ಕಾಲದ ಬಗ್ಗೆ ಓದಿ ಆನಂದಿಸಿ. ಬಂತಪ್ಪ ಬಂತು ಮಳೆಗಾಲ, ಬೀಜವ ಬಿತ್ತುವ ಈ ಕಾಲ, ಭೂಮಿ ಹಸಿರಾಗುವ ಈ ಕಾಲ, ಬೆಳೆಯನ್ನು ಬೆಳೆಯುವ ಈ ಕಾಲ.
ಬಂತಪ್ಪ ಬಂತು ಚಳಿಗಾಲ, ಎಲೆಗಳು ಉದುರುವ ಈ ಕಾಲ, ಗಡಗಡ ನಡುಗುವ ಈ ಕಾಲ, ಕಂಬಳಿ ಹೊದೆಯುವ ಈ ಕಾಲ. ನೆಕ್ಸ್ಟು, ಬಂತಪ್ಪ ಬಂತು ಬೇಸಿಗೆ ಕಾಲ, ನೀರನ್ನು ಕುಡಿಯುವ ಈ ಕಾಲ, ಮಾವು ಚಿಗುರುವ ಈ ಕಾಲ, ಕೋಗಿಲೆ ಕೂಗುವ ಈ ಕಾಲ. ಚೆನ್ನಾಗಿದೆ ಮಕ್ಕಳ ಪೊಯಮು. ನೆಕ್ಸ್ಟ್ ಮೇನು, ಯೋಚಿಸಿ ಬರೆಯಿರಿ. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳು ಯಾವುವು? ಇದು ಯೋಚನೆ ಮಾಡಿ ಏನೇನು ಪರಿಣಾಮ ಬೀರುತ್ತೆ ಪ್ರಕೃತಿ ಮೇಲೆ ಮಳೆ ಜಾಸ್ತಿ ಬಂದಾಗ ಅಂತ ನಾವು ಬರೀಬೇಕು ಮಕ್ಕಳ. ನಾನು ಬರೆದಿದ್ದೀನಿ ನೋಡಿ. ಮಳೆ ಹೆಚ್ಚಾಗುವುದರಿಂದ ಅತಿವೃಷ್ಟಿ ಉಂಟಾಗುತ್ತದೆ. ಇದರಿಂದ ರೈತರ ಬೆಳೆ ನಾಶವಾಗುತ್ತದೆ. ನಗರದಲ್ಲಿ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗುತ್ತದೆ. ಡ್ಯಾಮ್ಗಳಿಗೆ ಹೆಚ್ಚು ನೀರು ಶೇಖರಣೆಯಾಗುತ್ತದೆ ಹಾಗೂ ಒತ್ತಡ ಹೆಚ್ಚಾಗಿ ಡ್ಯಾಮ್ ಒಡೆಯುವ ಸಾಧ್ಯತೆ ಉಂಟಾಗುತ್ತದೆ. ಈಗ ಎರಡನೇದು ಮಕ್ಕಳ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತವೆ. ಕಾರಣವೇನು? ಯಾಕೆ ಒಣಗುತ್ತೆ ಬೇಸಿಗೆಯಲ್ಲಿ ಗಿಡ ಮರಗಳು? ಬೇಸಿಗೆಯಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗುತ್ತದೆ ಹಾಗೂ ಮಳೆಯ ನೀರು ಸಹ ಗಿಡ ಮರಗಳಿಗೆ ಲಭ್ಯವಿರುವುದಿಲ್ಲ. ಇದರಿಂದ ನೀರಿನ ಅಭಾವ ಉಂಟಾಗಿ ಗಿಡ ಮರಗಳು ಒಣಗುತ್ತದೆ. ಪೋಷಣೆ ಇಲ್ಲದಂತೆ ಎಲೆಗಳು ಉದುರುತ್ತವೆ ಅಲ್ವಾ? ನಾವು ಎಷ್ಟೊಂದು ಕಷ್ಟಪಡ್ತೀವಲ್ವ ನೀರಿಲ್ಲ ಅಂತ ಬೇಸಿಗೆಯಲ್ಲಿ. ಅದಕ್ಕೆ ನೀರು ಇದ್ದಾಗ ಅದನ್ನು ಸಂರಕ್ಷಣೆ ಮಾಡ್ಕೋಬೇಕು ಮಕ್ಕಳ. ಮೂರನೇದೀಗ, ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ. ಏನೇನು ಬದಲಾವಣೆ ಉಂಟಾಗುತ್ತೆ ನೋಡೋಣ. ನಾನು ಬರೆದಿದ್ದೀನಿ ಇಲ್ಲಿ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಕತ್ತಲು ಕವಿಯುತ್ತದೆ. ಇದರಿಂದ ತಂಪಾದ ವಾತಾವರಣ ಉಂಟಾಗಿ ಬೆಳಕು ಮಾಯವಾಗುತ್ತದೆ. ಕೆಲವು ಸಲ ಬಿರುಗಾಳಿ ಸಹಿತ ಗಾಳಿ ಬೀಸುತ್ತದೆ. ನಂತರ ಮಿಂಚು ಗುಡುಗು ಪ್ರಾರಂಭವಾಗಿ ಮಳೆ ಸುರಿಯುತ್ತದೆ ಅಲ್ವಾ? ಮಕ್ಕಳಲ್ಲಿ ಬಿರುಗಾಳಿ ಸಹಿತ ಗಾಳಿ ಮಿಸ್ ಆಗಿತ್ತು, ಬರೆದಿದ್ದೀನಿ ನಾನು. ಬಿರುಗಾಳಿ ಸಹಿತ ಗಾಳಿ ಬೀಸುತ್ತದೆ ಅಂತ ಬರ್ಕೊಳ್ಳಿ ಮಕ್ಕಳ. ನಾಲ್ಕನೇದು, ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು? ಯೋಚಿಸಿ ಬರೆಯಿರಿ. ಮಳೆ ಬರದಿದ್ದರೆ ಅನಾವೃಷ್ಟಿ ಉಂಟಾಗುತ್ತದೆ. ನೀರಿನ ಅಭಾವ ಹೆಚ್ಚಾಗಿ ಹಳ್ಳ ಕೊಳ್ಳ ತೊರೆ ಹೊಳೆ ಎಲ್ಲವೂ ಬತ್ತಿ ಹೋಗುತ್ತದೆ. ಬತ್ತಿ ಹೋಗೋದಂದರೆ ಒಣಗಿ ಹೋಗುತ್ತದೆ. ಕುಡಿಯುವ ನೀರಿಗೂ ಕೆಲವು ಪ್ರದೇಶಗಳಲ್ಲಿ ಅಭಾವ ಹೆಚ್ಚಾಗುತ್ತದೆ. ಬೆಂಗಳೂರಲ್ಲೆಲ್ಲ ಹಂಗೆ ಅಲ್ವಾ ಮಕ್ಕಳ? ಕುಡಿಯೋ ನೀರಿಗೆ ಕಷ್ಟ ಆಗುತ್ತೆ. ರೈತರಿಗೆ ಬೆಳೆ ಬೆಳೆಯಲು ನೀರಿಲ್ಲದೆ ಪರಿತಪಿಸುತ್ತಾರೆ. ಮಕ್ಕಳ, ಈಗ ಮಳೆ ಪದ್ಯದ ಓದೋದು, ಪ್ರಶ್ನೋತ್ತರಗಳು, ಆಮೇಲೆ ಅದರಲ್ಲಿ ಕೊಟ್ಟಿರೋಂಥ ಬಿಟ್ಟ ಪದಗಳು, ಗುಂಪಿಗೆ ಸೇರಿದ ಪದಗಳು ಎಲ್ಲನೂ ಕಂಪ್ಲೀಟ್ ಆಗಿದೆ ಮಕ್ಕಳ. ಇದೊಂದು ಸಲ ಓದ್ಕೊಳ್ಳಿ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಕ್ಲಾಸ್ ವರ್ಕಿಗೆ ಕಾಪಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ಡ್ರನ್.